ಎಂತೆಂಥ ಮನಸ್ಥಿತಿಗಳಿರುತ್ತೆ ಅಂತ ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರಬಹುದು. ಮದುವೆ ಆಗೋಕ್ಕೆ ಕನ್ಯೆ ಸಿಗ್ತಿಲ್ಲ, ಹೆಣ್ಣು ಸಿಗ್ತಾ ಇಲ್ಲ ಅಂತೆಲ್ಲ ಪರದಾಡ್ತಿದ್ದಾರೆ ಗಂಡು ಮಕ್ಕಳು. ಆದರೆ ನೋಡಿ, ಇಲ್ಲಿ ಮದುವೆ ಆಗಿದ್ದಾನೆ ಒಬ್ಬ ಭೂಪ. ಮದುವೆ ಆದಮೇಲೆ ಹೆಣ್ಣು ಮಗು ಆಗಿದ್ದಕ್ಕೆ ಕಿರುಕುಳ ಕೊಡ್ತಿದ್ದಂತೆ ಪತ್ನಿಗೆ ನಿರಂತರವಾಗಿ. ಮದುವೆ ಆಗುವಾಗ ಹೆಣ್ಣು ಬೇಕು, ಹೆಣ್ಣು ಸಿಗ್ತಾ ಇಲ್ಲ ಅಂತ ಪರದಾಡ್ತಿದ್ದಾರೆ. ಆದರೆ ಹೆಣ್ಣು ಮಗು ಹುಟ್ಟಿದ್ದಕ್ಕೆ ಈ ರೀತಿ ವಿಕೃತಿ ಮೆರೆಯೋದಾ ಅಂತ ಪಾಪ ಪತ್ನಿಗೆ ನಿರಂತರವಾಗಿ ಕಿರುಕುಳ ಕೊಡ್ತಿದ್ದಂತೆ. ಹೆಣ್ಣು ಮಗು ಹುಟ್ಟಿದ್ದಕ್ಕೆ ಹೆಂಡತಿಗೆ ಗಂಡ ಈ ರೀತಿ ಕಿರುಕುಳ ಕೊಟ್ಟಿದ್ದಾನೆ. ಹೆಣ್ಣು ಮಗ ಹುಟ್ಟಂತ ಮೊದಲನೆಯ ಹೆಂಡತಿಯನ್ನ ಕೂಡ ಬಿಟ್ಟುಬಿಟ್ಟಿದ್ದಂತೆ ಈ ಭೂಪ. ಎರಡನೇ ಹೆಂಡತಿಗೂ ಕೂಡ ಹೆಣ್ಣು ಮಗು ಜನಿಸಿದ್ದಕ್ಕೆ ನಿರಂತರವಾಗಿ ಕಿರುಕುಳ ಕೊಡ್ತಿದ್ದಂತೆ. ಎರಡನೇ ಹೆಂಡತಿಯನ್ನ ದೂರ ಮಾಡಿದವನ ಮೇಲೆ ಈಗ FIR ದಾಖಲಾಗಿದೆ. ಮ್ಯಾಟ್ರಿಮೋನಿಯಲ್ಲಿ ನೋಡಿ ಮದುವೆಯಾಗಿದ್ದಂತೆ ಪ್ರಹ್ಲಾದ್ ತಂತ್ರಿ ಕಾವ್ಯ ಎಂಬಾಕೆಯನ್ನ ಎರಡನೇ ಬಾರಿ ಮದುವೆಯಾಗಿದ್ದ. ಮೊದಲ ಹೆಂಡತಿಗೆ ಹೆಣ್ಣು ಮಗು ಆಯಿತು ಅಂತ ಆಕೆಯನ್ನ ಬಿಟ್ಟ. ಎರಡನೇ ಮದುವೆ ಆದರೂ ಕೂಡ ಆಕೆಗೂ ಹೆಣ್ಣು ಮಗು ಆಯಿತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿರುಕುಳ ಕೊಡ್ತಿದ್ದಂತೆ. ಸೀಮಂತದ ವೇಳೆ ಬಟಾ ಬಯಲಾಗಿದೆ ಗಂಡನ ಅಸಲಿಯತ್ತು. ಮೊದಲನೇ ಹೆಂಡತಿಗೆ ಹೆಣ್ಣು ಮಗು ಇರೋದನ್ನ ಮುಚ್ಚಿಟ್ಟಿದ್ದಂತೆ ಈತ. ಈ ಬಗ್ಗೆ ಕೇಳಿದ್ದಕ್ಕೆ ಕಾವ್ಯ ಜೊತೆ ನಿರಂತರವಾಗಿ ಜಗಳ ಕೂಡ ಮಾಡ್ತಿದ್ದಂತೆ ಈ ಪ್ರಹ್ಲಾದ್. ಹೀಗಾಗಿ ಎರಡನೇ ಹೆಂಡತಿ ಸದ್ಯ ಪತಿಯ ವಿರುದ್ಧ FIR ದಾಖಲಿಸಿದ್ದಾರೆ, ಅಂದರೆ ದೂರು ಕೊಟ್ಟಿದ್ದಾರೆ. ಅದರ ಅನ್ವಯ ಪೊಲೀಸರು ಕೂಡ FIR ದಾಖಲಿಸಿದ್ದಾರೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ.